ಇಷ್ಟು ಮಂದಿನ ನಗಿಸಿ ಬಂದವ ಬ್ಯಾಲೆ ಆಗಿ ಮಾತಾ ಬರೋಲ್ಲು ಹೆಂಡ್ತಿ ನೋಡಿದ್ರು ಬರ್ಕೆ ಹೊಡಿಲಿಕ್ಕೆ ಹಾವು ಅನ್ನಕ್ ಬರವಲ್ತಾನೆ ಅಂದ ಅಂತೀನಿ ಅಕ್ಕಿ ಹಾವು ಏನ್ ಮಾತಾ ಬರೋಲ್ಲು ಏನ್ ಮಾಡಿ ಹಬ್ಸ್ಬೇಕು ಅಲ್ಲಿ ಏನು ಒಗಿಲಿಕ್ಕೂ ಏನು ಇಲ್ಲ ಇಲ್ಲ ಇದು ತೆರೆದೆ ಮೈ ಒದ್ದೆ ಹೋಗಿ ಮಾರಿ ಮಾಡಿ ಶಕ್ಕಂತ ಅದು ಈಗ ಯಾಕೆ ಹೊಡಿತಿ ಅಂತ ಹಂಗ್ ಮಾಡ್ತೀವೋ ಯಾಕೆ ಮಾಡ್ತೀವಿ ಎಚ್ಚರ ಆತ್ ನನ್ನ ಹೆಂಡತಿಗೆ ಹೇಳಿಕ್ ಬರೋಲ್ಲ ನನಗೆ ಯಾವಾಗ ಬಂದ್ರಿ ನನಗೆ ಯಾವಾಗ ಬಂದು ತಗೊಂಡು ಏನ್ ಮಾಡ್ತಿ ಹೌದಲ್ರಿ ಬಡಿಗೆ ನನ್ನ ತಲೆಗೇನು 25 ವರ್ಷದಾಗ ಒಮ್ಮೆ ನನ್ನ ಹೆಂಡತಿ ಕಣ್ಣೊಳಗರ ಹೀರೋ ಆಗಬೇಕಂತ ನಾನು ಅಂತೂ ನನ್ನ ಗಂಡ ಒಂದು ಹಾವರ ಹೊಡಿತಾನಪ್ಪ ಅಷ್ಟ ಧೈರ್ಯ ಆದಂತ ತಿಳ್ಕೊಳ್ಳಿ ನನಗ್ ಕರೆ ಹೋದ್ರೆ ಧೈರ್ಯ ಇದ್ದಿದ್ದೇ ಅಲ್ಲ ಇಂಪಾಸಿಬಲ್ ಈಗೂ ನನಗೆ ನೋಡಕ್ ಬರ್ಲಿಕ್ಕೆ ಬಿಟ್ಟದ ಹಾವು ನೆನಪು ಮಾಡ್ಕೊಂಡ್ಬಿಟ್ಟು ಏನ್ ನಿಂತಿತ್ರಿ ಅದು ಬಡಿಗೆ ಮೂಲೆಗೆ ಸಕಾಶ ಹೊಳೆದೆ ಹಾವು ಹೊಳತ್ರಿ ಹೊಳ್ತದ ಡೂ ಆರ್ ಡೈ ನೋಡೇ ನನ್ನ ಮಗನ ವೈದ್ಯ ನಿನ್ನ ಅಂತದ್ದು ಎದಕ್ ಬಂತು ಏನು ಆದ್ರೂ ಹೋದೆ ಮೂಲೆಗಿನ ಬಡಿಗೆ ಹಿಡಿದೆ ಧೈರ್ಯ ಬಂತು ಇನ್ನೇನು ಹಾವು ಹೊಡೆದು ಬಿಡ್ಬೇಕು ಎತ್ತಿದೆ ಬಡಿಗೆ ಇನ್ನೇನು ಹೊಡಿಬೇಕಂದೆ ನಾನು ಹೆಂಡತಿ ಜೋರು ಚೀರಿಬಿಟ್ಲು ಅಂತ ಹೊತ್ತಿನೊಳಗೆ ಚೀರಿದ್ಲು ಎದುರಿನ ಮನೆಯವ್ರು ಓಡಿ ಬರ್ಬೇಕು ಹಂಗ ಚೀರಿದ್ಲು ರೀ ಹೊಡಿಬೇಡ್ರಿ ಹಾವು ಹೊಡಿಬೇಡ್ರಿ ಹಾವು ಅಂದ್ರು ಯಾಕಲಿ ಅಂದೆ ಹೊಡಿಬೇಡ್ರಿ ಹಾವು ನೀವು ಹೊರ ಹೋಗ್ರಿ ಮೊದ್ಲೆ ಯಾರ ಗಂಡಸರು ಕರ್ಕೊಂಬರ್ರಿ ಅಂದ್ರು ಅಂತ ಹೊತ್ನೆಗೂ ಇಂತ ಹಾಸ್ಯ ನಾ ಗಣಮಗ ಅನ್ನೋದಕ್ಕೆ ದೃಷ್ಟಿ ಒಳಗೆ ಇಲ್ಲ ನಾ ಮರದಿವ್ಸ ಹೇಳಿದೆ ನಿನ್ನ ರಾತ್ರಿ ಏನಂದಿನಿ ಗೊತ್ತದಂದೆ ಏನಂದಿರಿ ಅಂದ್ರು ಹಿಂಗಂಜನಲ್ಲಿ ಅಂದೆ ನನಗೆ ಗೊತ್ತಿಲ್ಲ ನಾ ಕರೆವಂದ್ರ ಹಂಗಂದಿಲ್ಲ ನಾನು ಅಲ್ಲಿ ಹಂಗ ಅನ್ನೋ ಬಿಡು ಈಗ ಅಂದು ಬಿಟ್ಟು ಮುಗಿದು ಹೋತು ಮನ್ಯಾಗನೇ ಇಷ್ಟು ಮಜಾ ಮಾತಾಡ್ತೇವೆ ಗಂಡ ಹೆಂಡತಿ ಎಲ್ಲರೂ ಒಂದು ಸಿಟ್ಟಿಗೆ ಹೇಳಬೇಕು ಸಿಟ್ಟಿಗೆ ಅದು ಕುಸ್ತಿ ಆಡ್ತಿದ್ರ ಗಂಡ ಹೆಂಡತಿ ಎಲ್ಲ ನೀಟಾಗಿದ್ರೆ ಮತ್ತೆ ಸುಮ್ಮನೆ ಫೈಟ್ ಮಾಡ್ಬೇಕಂತ ಸಹಜ ಗಂಡನ ಮೇಲೆ ಸಿಟ್ಟು ಬಂದ ಹೆಂಡತಿ ಅಡಿಗೆ ಮನೆಯಾಗಿಂದಾನೆ ಹೋಗಿತ್ತಾಳ ಸಾಮಗ್ರಿ ಹನ್ನೊಂದು ಹೋಗಿತ್ತಾಳ ಯಾವ್ದ್ರ ಡಬರಿ ಏನದು ಅಂದ್ರೆ ಒಳೆ ಮಾಡಿಕೊಂಡಿರಿ ನಾನು ನಿಮ್ಮನ್ನು ನಮ್ಮಪ್ಪ ಬುದ್ಧಿ ಇದ್ದಿದ್ದಿಲ್ಲ ನಿಮಗೆ ಕೊಟ್ಬಿಟ್ಟ ಅವಾಗ ಗಂಡ ಮಜಾ ಮಾತಾಡ್ತಾನೆ ಯಾಕೆ ಮಾತಾಡ್ತೀವಿ ಬಿಡಲಿ ಕ್ಯೂ ಹಚ್ಚಿದ್ರು ಕ್ಯೂ ಏನು ಹೋಗಿಲ್ಲ ಅಂತ ನಿಮ್ಮಪ್ಪ ಕಾಲಿಡದ ಮಕ್ಕಳು ಏನಂತ ವಿಚಾರ ಮಾಡ್ತಾರೆ ನಮ್ಮಿಬ್ಬರ ಬಗ್ಗೆ ಇವು ಎರಡು ಮನಸ್ಸಿಲ್ಲ ನನ್ನ ಲಗ್ನಿಗೆ ಅಂತ ಆಗಿನ ಮಟ್ಟಕ್ಕೆ ವಿಚಾರ ಬರ್ತಾವ ಮಕ್ಕಳ ವ್ಯವಸ್ಥೆ ನೋಡ್ರಿ ಯಾವ್ದಾರ ಒಂದು ಮನೆ ಓಪನಿಂಗ್ ಹೋಗಿರ್ತೀನಲ್ಲ ನಾನು ನನ್ನ ಶಿಷ್ಯಂದ್ರ ಬಾಳ ಬರ್ರಿ ಸರ ಬರ್ರಿ ಮನಿ ಚಲೋ ಕಟ್ಸಿಯಲ್ಲೋ ನಿಮ್ಮ ಆಶೀರ್ವಾದ ಸರ್ ಇದ್ರಾಗ ಹಾಸ್ಯ ಹುಡುಕ್ ಬಗ್ಗೆ ಏನ್ಲೇ ನನ್ನ ಆಶೀರ್ವಾದ ಇದ್ರಾಗ ಅಮ್ಮಗ ನನ್ಯ ಏನು ನಿನಗೆ ಇಟ್ಟಂಗಿ ತಂದು ಹಾಕ್ಸಿನ ಏನು ಉಸಿರು ತಗೊಂಡ್ಬಂದಿನ ಏನ್ ನಿನ್ನ ಮನೆ ನೀರು ಹೊಡಿಸಿನ ಏನ್ ನಿನ್ನ ಲೋನ್ ಸ್ಯಾಂಕ್ಷನ್ ಮಾಡಿಸಿನ ಮಾತು ಅದ್ರಾಗ ನಾವು ಹೊಡೆದ್ ಬಿಡೋದು ಸರ್ ಹೇಳಿದ್ರಲ್ಲ ಹಾಸ್ಯ ಹುಡುಗರು ಮಾತಾಡ್ತಾವ್ರಿ ಅದ್ಭುತ ಮಾತಾಡ ಮೊನ್ನೆ ಒಂದು ಹುಡುಗ ಹೋಮ್ವರ್ಕ್ ಮಾಡಿ ಸಿಟ್ಕೊಂಡ್ಬಿಡ್ತಾನೆ ನಾ ಸ್ವಲ್ಪ ಪ್ರಾಸಬದ್ಧಾಗಿ ಮಾತಾಡೋದು ಬಹಳ ಅವಂಗ ಹೇಳ್ದೆ ಮೀನಿಲ್ಲದ ಬಲೆ ಬೆಂಕಿ ಇಲ್ಲದ ಒಲೆ ಖಾಲಿ ಇರುವ ನಿನ್ನ ತಲೆ ಇದ್ರೆಷ್ಟು ಬಿಟ್ರೆಷ್ಟು ಅಂದೆ ನಾನು ಸರ್ ಏನ್ ಮಾತಾಡ್ತೀರಿ ನೀವು ಅನ್ನ ನಿಮ್ಮ ಸ್ಟೈಲ್ ಮೇಲೆ ಒಂದು ಹೊಡಿಲ್ರಿ ಅನ್ನ ಹೊಡಿ ಅನ್ಯ ಸರ್ ಸ್ಪರ್ಧೆ ಇಲ್ಲದ ಓಟ ಹೂವಿಲ್ಲದ ತೋಟ ಅರ್ಥವಾಗದ ನಿಮ್ಮ ಪಾಠ ಕೇಳಿದರೆಷ್ಟು ಬಿಟ್ಟರೆಷ್ಟು ಅದ್ಭುತ ಮಾತಾಡ್ತಾವ್ರಿ ಹುಡುಗರು ನಾನು ಇಂಗ್ಲಿಷ್ ಕಲಿಸ್ತೀನಲ್ಲ ಒಂದು ಉತ್ತರ ಬರೆಸಿರ್ತೀನಿ ನಾನು there will be a one comprehensive answer ಅದನ್ನ ಬರೀಬೇಕು ನಮ್ಮ ಹುಡುಗರು ಅಗದಿ ಸೀರಿಯಸ್ ಆಗಿ ಉತ್ತರ ಬರೀಲಿಕ್ಕೆ ಬೋರ್ಡ್ಗೆ ಅಂತ ಸರ್ ಅಂತ ಏನಂದ ಏನಿಲ್ಲ ಹೇಳಲ್ಲ ಏನಿಲ್ಲ
ತಪ್ಪೇನ್ರಾಗ ಅವಲ್ಲಿ ಎದ್ರಾಗ ಅಂದೆ ಏನು ಮತ್ತ 5 ನಿಮಿಷ ಬಿಟ್ಟು ಸರ ಏನು ಅಂದ ಸರ ನಮ್ ಕೋಳಿ ಒಂದ್ ಮೊಟ್ಟೆ ಹಾಕತ್ರಿ ಅಂದ ಏ ಎದಕ್ ಬಂದೀನಿ ಇಲ್ಲಿ ಅಂದೆ ಬರ್ಕೊಂಬ ನಪಸಕ್ಕಿ ನೋಡಿಲ್ಲ ಅಂತಂದ್ರ ಅಂದ ಬರಲ್ಲ 5 ನಿಮಿಷ ಬಿಟ್ಟು ಮತ್ತೆ ಎದ್ದೆ ಅಂತ ಸರ ಅಂದ ಏನು ಅಂದೆ ನಮ್ ಕೋಳಿ ಒಂದ್ ಮೊಟ್ಟೆ ಹಾಕತ್ರಿ ಅಂದ ಆಗಲೇ ಹೇಳಿ ಅಲ್ಲಿ ಬರ್ಕೊ ಅಂದೆ ಇನ್ನ 5 ನಿಮಿಷ ಬರ್ಕೊಂಡ ಎದ್ ನಿಂತ್ಬಿಟ್ಟ ಡೆಸ್ಕ್ ಮೇಲೆ ಎದ್ ನಿಂತು ಶುರು ಮಾಡ ಸರ್ ನಮ್ಮ ಕೋಳಿ ಒಂದು ಮೊಟ್ಟೆ ಹಾಕತ್ರಿ ಅಂದ ನನಗೂ ಒಂದು ತಾಳ್ಮೆ ಅಂತ ಇರ್ತದೆ ಪೇಷನ್ಸ್ ಇರ್ತದೆ ಕಳ್ಕೊಂಡ್ಬಿಟ್ನ್ಯಾ ಲೇ ನಿಂದು ಮುಗಿಸ್ಬಿಡ ಏನು ನಮ್ಮ ಕೋಳಿ ಒಂದು ಮೊಟ್ಟೆ ಹಾಕತ್ರಿ ಅಂದ ಶಿಟ್ಟ ಬಂದ್ಬಿಡ್ತೇನೆ ನಾನು ಶಿಟ್ನೊಳಗೆ ಒಂದು ಮಾತಂದು ನೋಡಿ ನಾನು ನಿನ್ನ ಕೋಳಿ ಮೊಟ್ಟೆ ಹಾಕತ್ತಿಲ್ಲಲೇ ಇದು 3ನೇ ಸಲ ಮಗ ನಾನು ಹೇಳೋದು ಹಾಕಲಿ ಬಿಡ್ಲಿ ಮಗನ ಅದ್ರಾಗ ಏನೈತಿ ಮಹಾ ಅಂದೆ ಏನನ್ಬೇಕ್ರಿ ಒಳ್ಳೆ ಹಂಗಾರೆ ನೀವು ಹಾಕ್ರಿ ಸರ್ ನೋಡೋಣ ಅಂದವ ಭಾರಿ ಮಜಾ ಉತ್ತರ ಕೊಡ್ತಾರೆ ಹುಡುಗರು ಒಂದು ಹುಡುಗಂದು ಸಿಂಪಲ್ ಪ್ರಶ್ನೆ ಕೇಳಿದ್ದೆ ನಾನು ಲೇ ಕಂಪ್ಯೂಟರ್ ಗೊತ್ತೇನೋ ಅಂದೆ ಗೊತ್ತದ್ ಬಿಡ್ರಿ ಸರ್ ಅವ್ನು ಯಾರು ಕಂಡು ಹಿಡ್ದಾರ ಚಾರ್ಲಸ್ ಬ್ಯಾಬಿಸ್ ವೆರಿ ಗುಡ್ ಲ್ಯಾಪ್ಟಾಪ್ ಗೊತ್ತೇನೋ ಅಂದೆ ಸರ್ ನೀವು ಹಸೆ ಮಾಡಕ್ಕೆ ನಮ್ ಕೈಯಾಗಲ್ಲ ಯಾಕ ಅಂದೆ ಏ ಲ್ಯಾಪ್ಟಾಪ್ ಅಂತ ಲ್ಯಾಪ್ಟಾಪ್ ಹೊಡ್ರಿ ಅಂದೆ ಅಲ್ಲೇ ಲ್ಯಾಪ್ಟಾಪ್ ಅಂದ್ರೆ ಏನು ಅಂದೆ ಸರ್ ಬಹಳ ಸಿಂಪಲ್ ಹೇಳ್ತೀನಿ ತಲೆ ಕಿಡಿಸೋಬೇಡ್ರಿ ಅಂತ ಲ್ಯಾಪ್ ಅಂದ್ರೆ ತೊಡಿ ಟಾಪ್ ಅಂದ್ರೆ ಮುಡಿ ಅರ್ಥ ನಿಮಗ ನನ್ನ ಹುಡುಗರು ಅಷ್ಟ ಖುಷಿ ಭಾರಿ ಖುಷಿ ಏನ್ ಚಲೋ ಅಲ್ಲ ಹುಡುಗ ಉತ್ತರ ವೆರಿ ಗುಡ್ ಅನ್ಯ ಮುಂದೊಂದು ಉದ್ದಾಟನ ಮಾಡಿದ್ ನೋಡ್ರಿ ಈ ಲ್ಯಾಪ್ಟಾಪ್ ಅನ್ನ ಮೊಟ್ಟ ಮೊದಲಿಗೆ ಯಾರು ಉಪಯೋಗ ಮಾಡಿದ್ರು ಒಂದೇ ಸರ್ ಆಗಲೇ ಹೇಳಿಲ್ಲ ನೀವು ಹೊಸ ಹಾಕ್ತೀರ ನೋಡ್ರಿ ಏ ಮಗನ ಹೇಳಲಿ ಸರ್ ನೀವು ಈಗಿನ ಜಮಾನದವರು ನನಗೆ ಈಗಿನ ಜಮಾನದವ್ರು ಅಂತ ಹಳೆ ಜಮಾನದವ್ರು ಅನ್ಬೇಕವ ನನಗೆ ಈಗ ಈಗಿನ ಜಮಾನದವರು